ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾವು XV500 ಮಾಡಿಫಿಕೇಷನ್ ಮಾಡಿಸಿದ್ವಲ್ಲ, ಅದರದ್ದು ಫುಲ್ಲು ಡೀಟೇಲ್ ತೋರಿಸ್ತಾ ಹೋಗ್ತೀನಿ. ಎಲ್ಲೂ ಮಿಸ್ ಮಾಡ್ದಿರ ನೋಡಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ನೀವು ಏನಾದರೂ ಈ ಥರ ಕ್ಯಾರವ್ಯಾನ್ ಇಲ್ಲಾಂದರೆ ಮಾಡಿಫಿಕೇಷನ್ ಮಾಡಿಸ್ಬೇಕಂತಂದರೆ ಆರಾಮಾಗಿ ಮಾಡಿಸ್ಕೋಬೋದು. ಈ ವಿಡಿಯೋಲಿ ನಾವು ಏನೇನು ವರ್ಕ್ ಮಾಡಿಸಿದ್ದೀವಿ, ಯಾವ ರೀತಿ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ ಅದನ್ನೇ ನಾನು ಈಗ ತೋರಿಸ್ತಾ ಹೋಗ್ತೀನಿ. ಫುಲ್ಲು ಡೀಟೇಲ್ ವಿಡಿಯೋ ಆಗಿರುತ್ತೆ. ಫಸ್ಟ್ ಸ್ಟೆಪ್ ಬಂದು ನಾವು ಈ XV500 7 ಸೀಟ್ರ್ ವೆಹಿಕಲ್ ಅಲ್ವಾ, ಸೊ ಅದರಲ್ಲಿ ಬ್ಯಾಕ್ ಸೈಡ್ ಇರೋ 2 ಸೀಟ್ನ ರಿಮೂವ್ ಮಾಡಬೇಕು. ಮೊದಲಿಗೆ ಟೂಲ್ಸ್ ಬಾಕ್ಸ್ನ ತೆಗೆದುಬೇಕಾಗತ್ತೆ. ತೆಗೆದುಬಿಟ್ಟು ಸೀಟ್ ಫಿಕ್ಸ್ ಆಗಿರುತ್ತಲ್ಲ ಅದನ್ನು ಸ್ಪ್ಯಾನರ್ ಮುಖಾಂತರ ಓಪನ್ ಮಾಡಿ ನಾವು ರಿಮೂವ್ ಮಾಡಬೇಕು. ಫುಲ್ಲು ಟೈಟಾಗಿರುತ್ತೆ ಈ ಫಿಕ್ಸ್ ಆಗಿರೋದು, ಸೊ ಸ್ವಲ್ಪ ಕಷ್ಟ ಆಗುತ್ತೆ ರಿಮೂವ್ ಮಾಡೋದಕ್ಕೆ. ನೀವು ಬೇಕಾದ್ರೆ ಗ್ಯಾರೇಜಲ್ಲಿ ಇಲ್ಲ ವರ್ಕ್ಶಾಪ್ಸ್ ಇರುತ್ತಲ್ಲ ಅಲ್ಲೇ ತೊಗೊಂಡೋಗಿ ನೀವು ಸೀಟ್ನ ರಿಮೂವ್ ಮಾಡಿಸ್ಬೋದು. ಇಲ್ಲಿ ರಾಜು ಅವರು ಇಲ್ಲಿ ಮನೇಲೇ ಮಾಡ್ತಾಯಿದ್ದಾರೆ. ಈ ಏನೆಲ್ಲ ಮಾಡಿಫಿಕೇಷನ್ ವರ್ಕ್ ನಡೆಯುತ್ತೆ, ಸೊ ಇದೆಲ್ಲನೂ ನಮ್ಮ ಯಜಮಾನ್ರು ರಾಜು ಅವ್ರದ್ದೇ ಐಡಿಯಾ ಆಗಿರುತ್ತೆ. ಸೊ ನಾವು ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿ ಯಾವ ಥರ ಮಾಡಿಸ್ಬೋದು ಅಂತ ಎಲ್ಲ ಹೋಮ್ವರ್ಕ್ ಮಾಡಿನೇ ನಾವು ಡಿಸೈಡ್ ಮಾಡಿದ್ವಿ ಈ ಟೈಪ್ ಮಾಡಿಸೋಣ ಅಂತ. ಸೊ ಹಾಗಾಗಿ ಅವ್ರ ಫ್ರೆಂಡ್ ಒಬ್ಬರು ಇದ್ದಾರೆ, ಹನುಮಂತಪ್ಪ ಅಂತ. ಸೊ ಅವರು ಕಾರ್ಪೆಂಟರ್, ಅವ್ರನ್ನ ಕರೆದು ಎಲ್ಲ ತೋರಿಸಿದ್ವಿ ಯಾವ ಥರ ಮಾಡಿಸೋದು ಏನು ಅಂತ. ಸೊ ಅವರು ಓಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು, ಫಸ್ಟ್ ಟೈಮ್ ಅವರು ಮಾಡ್ತಾ ಇರೋದು. ಸೊ ಐಡಿಯಾ ಎಲ್ಲ ರಾಜುದೇನೆ, ಅವರು ಒಬ್ಬರೇ ಬರ್ತಾರೆ ಕಾರ್ಪೆಂಟರು. ಸೊ ಅವ್ರ ಜೊತೆಯಲ್ಲಿ ರಾಜು ಅವರು ಎತ್ಕೊಂಡು ವರ್ಕ್ ಮಾಡಿಸ್ತಾರೆ. ನಾವು ಏನು ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿದ್ವಿ ಅದರದ್ದು ಫುಲ್ಲು ಕಾಸ್ಟ್ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ನೀವು ಅದನ್ನು ನೋಡಿ. ಇಲ್ಲಿ ನಾವು ಏನು ಮೆಟೀರಿಯಲ್ ಯೂಸ್ ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಕಾಸ್ಟ್. ಸೊ ನೀವು ಮೆಟೀರಿಯಲ್ಸ್ ಯಾವ್ದು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಕಾಸ್ಟ್ ಅನ್ನೋದು ಏರುಪೇರು ಆಗೋ ಚಾನ್ಸಸ್ ಇದೆ. ಈ ಫುಲ್ ವರ್ಕ್ ಏನಿದೆ 1 ವೀಕ್ ನಡೆಯುತ್ತೆ, ಮಂಡೇ ಟು ಸ್ಯಾಟರ್ಡೆ. ಆ 1 ವೀಕ್ ಹೆಲ್ಪರ್ ಕಾಸ್ಟೂ ನಮಗಿಲ್ಲಿ ಸೇವ್ ಆಯಿತು. ಈಗ ಕಾರ್ಪೆಂಟರ್ ಬಂದಿದ್ದಾರೆ, ರಾಜು ಅವರು ಫುಲ್ಲು ಡೀಟೇಲ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈ ಬಾಟಮ್ ಪೀಸು ಅಂದರೆ 2 ಸೈಡ್ ಅಲ್ಲಿಗೆ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಒಂದು 7 ಇಂಚ್ ಪಟ್ಟಿ ಬರುತ್ತೆ. ಕೆಳಗಡೆ ಬಂದು 4 ಇಂಚ್ ಪಟ್ಟಿ ಬರುತ್ತೆ. ಇಲ್ಲಿ 2 ಅಲ್ಲಿಗೆ ಅಷ್ಟೇ ಬರೋದು. ಇಲ್ಲಿ ಬಂದು ಸೆಂಟ್ರಲ್ ಒಂದು ಪೀಸ್ ಬರುತ್ತೆ. ಸೆಂಟ್ರಲ್ ಒಂದು ಪೀಸ್ ಬಂದುಬಿಟ್ಟು ಮತ್ತೆ ಟಾಪ್ ಬಂದುಬಿಟ್ಟು ಒಂದೇ ಟಾಪು ಅಲ್ಲಿವರೆಗೂ ಬೆಡ್ ಎಂಡ್ವರೆಗೂ ಬಂದುಬಿಡುತ್ತೆ. 7/4 ಒಂದೇ ಬಂದುಬಿಡುತ್ತೆ. ಅದು ಬೆಡ್ಡಿಗೆ ಆಗಿಬಿಡುತ್ತೆ. ಆ ಪೀಸ್ ಇಲ್ಲಿಗೆ ಬಂದು ಎಂಡ್ ಆಗುತ್ತಲ್ಲ, ಇಲ್ಲಿ ಬಾಕ್ಸ್ ಕವರ್ ಆಗುತ್ತಲ್ಲ, ಇಲ್ಲಿ ಬಾಕ್ಸಲ್ಲಿ ಇಲ್ಲಿ ಡಬಲ್ ಡೋರ್ ಬರುತ್ತೆ. ಈ 8 ಬರುತ್ತೆ. ಈ 8 ಇಲ್ಲೊಂದು ಅಲ್ಲಿಗೆ, ಅಲ್ಲೊಂದು ಅಲ್ಲಿಗೆ, ಸೆಂಟ್ರಲ್ ಒಂದು ಅಲ್ಲಿಗೆ, ಆ 3 ಅಲ್ಲಿಗೆ 2 ಪಟ್ಟಿ. ಆ ಒಂದು ಕೆಳಗಡೆ ಪಟ್ಟಿಗೆ 2 ಬೋಲ್ಟ್ ತೆಗೆದುಬಿಟ್ಟು ಅದೇ ಲಾಕಿಂಗ್, ಅದಕ್ಕೊಂದು ಕ್ಲಾಂಪ್ ಮಾಡ್ತೀನಿ. ಆ ಕ್ಲಾಂಪ್ ಲಾಕ್ ಮಾಡಿ ಇಟ್ಕೊಳ್ಳುತ್ತೆ. ಎದೊಳ್ದಾಗ ಜಂಪ್ ಅದೇ ಇಟ್ಕೊಳ್ತೀನಿ. ಇಲ್ಲಿ ಬಂದಾಗ ಒಂದು ಮೇಲ್ಗಡೆ ಒಂದು ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ಒಳಗಿಂದ ಹೇಳಿದ್ರೆ ಆ ಇಂಚಸ್ ಹೇಳಿದ್ರೆ ಇಲ್ಲಿ ಕಿಚನ್ ಒಂದು ಸ್ಲಾಬ್ ಬರುತ್ತೆ. ಅದು ನಾವು ಕಿಚನ್ ಅಂತ ಏನಿಲ್ಲ, ಇದೊಂದು ಬಾಕ್ಸ್ ಬರುತ್ತೆ. ಅಲ್ಲಿ ಇಲ್ಲೊಂದು ಆಫ್ ಬಾಕ್ಸ್ ಬರುತ್ತೆ, ಅಷ್ಟು ಬರುತ್ತೆ. ಅದು ಬಿಟ್ಟರೆ ಇಲ್ಲಿಂದ ಒಂದೇ ಒಂದು ಬೆಡ್ ಸ್ಲ್ಯಾಬ್ ಬರುತ್ತೆ. ಆ ಬೆಡ್ ಸ್ಲ್ಯಾಬ್ 4 ಭಾಗ ಡಿವೈಡ್ ಆಗುತ್ತೆ. ಇದು ಅದು ಹೆಂಗಿದೆ ಹಂಗೆ ಇಳಿಸ್ಬೇಕು. ಆ ಟೇಪರ್ ಹೆಂಗಿದೆ ಹಂಗೆ ಬರಬೇಕು. ಸ್ಕ್ವೇರ್ ಬರಲ್ಲ ನೋಡಿ, ಈ ಥರನೇ ಬಂದಿದೆ. ಎಲ್ಲರೂ ಹಿಂಗೆ ಮಾಡಿದ್ದಾರೆ. ಈ ಟೇಪರ್ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ. ಈಗ ನಾವು ಏನು ಬಾಕ್ಸ್ ಮಾಡಿಸ್ಬೇಕು, ಸೊ ಸೀಟ್ ರಿಮೂವ್ ಮಾಡಿದ್ದೀವಲ್ಲ ಅಲ್ಲಿ ಒಂದು ಸ್ಟೆಪ್ ಬರುತ್ತೆ. ಆ ಸ್ಟೆಪ್ಪನ್ನು ನಾವು ಯಾವ ಥರ ಒಂದು ಮಾಡೆಲ್ ಇಟ್ಟು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅದ್ರ ಪ್ರಕಾರನೇ ವುಡ್ಡನ್ನ ಇಟ್ಟು ಕಟ್ ಮಾಡೋಂಥದ್ದು. ಏನಕ್ಕೆ ಅಂತ ಕೇಳಿ ನೀನೆ. ಏನಕ್ಕೆ ಇದು ಮಾಡ್ತಿರೋದು? ಮುಂದೆ ಟೇಪರ್ ಬರಬೇಕು. ಆ ಟೇಪರ್ಗೆ ಇದರಲ್ಲಿ ಮಾಡಿ ವುಡ್ಡಲ್ಲಿ ಪ್ರಯೋಗ ಮಾಡೋಕ್ಕೆ ಹೋದರೆ ವೇಸ್ಟೇಜ್ ಆಗುತ್ತೆ ಅಂತೇಳಿ ಒಂದು ಟೆಂಪ್ಲೇಟ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಏನು ಅದು ಕಟ್ಟಿಂಗ್ ಮಾಡ್ಕೊಂಡಿದ್ರು, ಸೊ ಅದನ್ನು ಇಟ್ಟು ನೋಡ್ಕೊಳ್ತಾ ಇದ್ದಾರೆ. ಯಾಕಂದರೆ ವುಡ್ ಕಟ್ ಮಾಡಬೇಕು. ನಾವಿಲ್ಲಿ ಪ್ಲೇಬೋರ್ಡ್ ಶೀಟ್ನ ಯೂಸ್ ಮಾಡಿದ್ದೀವಿ, ನೀವು ಬೇಕಾದ್ರೆ ಪ್ಲೈವುಡ್ನ ಯೂಸ್ ಮಾಡ್ಕೋಬೋದು. ಎಲ್ಲೂ
ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಫುಲ್ಲು ಡೀಟೇಲ್ ವಿಡಿಯೋ ವಾಚ್ ಮಾಡಿ. ಆಮೇಲೆ ಮಾಡ್ಕೋಬೋದು. ಲೆವೆಲ್ ಹಾಕ್ಬಿಟ್ಟೆ ಬಿಡೋದೇ ಇಲ್ಲ, ಅದ್ರಾಗ ಅಲ್ಲಿ ಇತ್ತು ಆಪ್ಷನ್. ನೀವು ಹೌದು ಟಚ್ ಮಾಡಿದ್ರಲ್ಲ, ಟಚ್ ಮಾಡಿದ್ರಲ್ಲ. ಇಲ್ಲ ಈಗ ಮಾಡಿರೋಂಥ ಬಾಕ್ಸ್ನ ಈಗ ಗಾಡಿ ಒಳಗಡೆ ಇಟ್ಟು ನೋಡ್ತಾರೆ. ಯಾಕಂದರೆ ಏನಾದರೂ ಚಿಕ್ಕದೋ ದೊಡ್ಡದೋ ಇಲ್ಲ ಏನಾದರೂ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಇದ್ದರೆ ಸೆಟ್ ಮಾಡೋದಕ್ಕೆ. ಹಾಂ ನೋಡಿ ಇವಾಗ ಇದೆ ಕರೆಕ್ಟಾಗಿದೆ. ಫಸ್ಟ್ ಟೈಮೇ ನಮಗೆ ಸಕ್ಸಸ್ ಆಗಿದೆ. ಯಾವಾಗ ಇದು ಮಾಡ್ಬೋದಲ್ಲ, ಇದೀಗ ಮಾಡ್ತಿದ್ವಿ ಎಲ್ಲ ಇದು ಇದೀಗ ಮೇಲ್ಕಾಗತ್ತಾ ಇದು. ಸೈಡಲ್ಲಿ ಒಂದು ಬಾಕ್ಸ್ ಟೈಪ್ ಬರುತ್ತಲ್ಲ, ಅದಕ್ಕೆ ಎಕ್ಸ್ಟ್ರಾ ಒಂದು ಪೀಸ್ ಇಟ್ಟು ಸೆಟ್ ಮಾಡ್ತಾಯಿದ್ದಾರೆ. ಏನು ಬೇಕಾಗಿದೆ ಲೆವೆಲ್ ಅದೇನಿಲ್ಲ ಸರ್, ಎಲ್ಲ ಆಗಿದೆ. ಟಚ್ ಮಾಡಿದ್ರೆ ಕರೆಕ್ಟಾಗಿ ಲೆವೆಲ್ ಸಿಗುತ್ತೆ. ಏನಿಲ್ಲ ಇಲ್ಲ ಆಗುತ್ತೆ. ಕ್ವಾಲಿಟಿ ಲೂಸ್ ಇರ್ಬೇಕು. ಈಗ ಹೆಂಗಾಗಲ್ಲ, ಇಲ್ಲ ಗೊತ್ತಾಯ್ತು. ಆ ಕಡೆ ಹೊಡೆದ್ರೆ ಈ ಕೆಳಗಡೆ ಕ್ಲೋಸ್ ಬೇಕು ಇದೊಂದು ಸ್ವಲ್ಪ ಇದು ಮಾಡು, ಸುಮ್ಮನೆ ಒಳಗಡೆ ಹಂಗೆ. ಸರ್. ಎಸ್, ಇನ್ನೊಂದು ಕ್ವಾರ್ಟರ್ ಜಾಗ ಸಿಗುತ್ತೆ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅದೊಂದು ಅದರೊಳಗಡೆ ಇಟ್ಟು ಇದು ಮಾಡಿ. ಅಲ್ಲ ಎಲ್ಲಿ ಜಾಗ ಸಿಗುತ್ತೆ ಇದು ಗೊತ್ತಾಯ್ತು ನಂಗೆ. ಗೊತ್ತಾಯ್ತು ಸರಿ, ಅರ್ಥ ಆಯ್ತು ಅರ್ಥ ಆಯ್ತು. ಎತ್ತಿ ಅದು ಕೈ 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 ಹಾಂ, ಇಲ್ಲ ಪೂರ ಎತ್ತಿ ಮ್ಯಾಗ. ಹಾಂ ಹೊರಗಡೆ
ಆಯಿತು, ಇದು ಎಕ್ಸ್ಟ್ರಾ ಇರ್ತದಷ್ಟು ಎಕ್ಸ್ಟ್ರಾ ಸಿಗುತ್ತೆ. ಹಾಂ ಸ್ಟವ್ ಮತ್ತು ಶಿಂಕ್ಗೆ ಬಾಕ್ಸ್ ರೆಡಿಯಾಗಿದೆ. ಇಲ್ಲಿ ನಾವು ಯೂಸ್ ಮಾಡಿರೋದು ಲ್ಯಾಮಿನೇಟ್ ಶೀಟು ಈ ಕಲರ್ ಇದೆ. ನಿಮ್ಗೆ ಯಾವ ಕಲರ್ ಇಂಟ್ರೆಸ್ಟ್ ಇದೆಯೋ ನೀವು ಆ ಕಲರ್ನ ಚೂಸ್ ಮಾಡ್ಕೋಬೋದು. ಈಗ ಲ್ಯಾಮಿನೇಟ್ ಶೀಟ್ಸ್ ಯಾವುದಕ್ಕೆ ಫಿಕ್ಸ್ ಮಾಡಬೇಕು ಅದಕ್ಕೆಲ್ಲನೂ ಕಟಿಂಗ್ ಮಾಡಿ ಫಿಕ್ಸ್ ಮಾಡ್ಕೊತಾ ಹೋಗ್ತಾರೆ. ಯಾಕೆ ಮೊದಲೇ ಇದು ಮಾಡ್ತಿದ್ದಾರೆ ಅಂದರೆ ಫಿಕ್ಸ್ ಮಾಡಾದಮೇಲೆ ಇದು 24 hours ಸೆಟ್ ಆಗೋದಕ್ಕೆ ಬಿಡಬೇಕು, ಅದಕ್ಕೋಸ್ಕರ ಗಮ್ ಯೂಸ್ ಮಾಡಿದ್ದಾರಲ್ಲ ಹಾಗಾಗಿ. ವರ್ಕ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವರು. ನಾವು ಯಾವ ಥರ ಹೇಳ್ತೀವಿ ಅದೇ ಥರನೇ ಫಾಲೋ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ವರ್ಕ್ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರ್ತಾಯಿದೆ. ಎಲ್ಲ ರೆಡಿ ಇರುತ್ತೆ, ಲಾಸ್ಟ್ ಎಲ್ಲ ಹಾಂ ಸಾಯಂಕಾಲ ಗಂಟ ಕಾಣಿಸೋದು ಮುಗಿಸೋದು. ನೀನು ಮಾಡ್ಬೋದು. ಇಲ್ಲೇ ಇಟ್ಬಿಡಿ, ಒಂದು ವಸ್ತು ಇಲ್ಲೇ ಇರ್ಬೋದು. ಅಲ್ಲಿ ಅಲ್ಲೆಲ್ಲ ಇದು ಅನಿಸ್ತಾ ಇಲ್ಲ, ಕರೆಕ್ಟಾಗಿಲ್ಲ. ಆಮೇಲೆ ಮುಗಿಸ್ತೇವೆ. ನೆಲದಾಗ ಹಾಕ್ಬೇಡಿ. ಸ್ಪೀಕರ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದೇ ಕ್ಲಾತ್ ಇದು. ಅಗ್ಲ ಮಾಡಿ ಅನಿಸುತ್ತೆ. ಹಿಂಗೆ ಹಾಕಬೇಕು. ಹಾಂ ಅದೇ. ಹಾಂ ಈ ಕ್ಲಾತ್ ನಿಮಗೆ JC ರೋಡಲ್ಲಿ ಸಿಗುತ್ತೆ. ಇಲ್ಲ, ನಾನು ಹೇಳೋದೇನಂದರೆ ಇಲ್ಲಿ ಮಾಡಿ ಕಟ್ ಮಾಡ್ಕೊಳ್ಳಿ. ಆವಾಗ ಇಲ್ಲಿ ಒಂದೇ ಪೀಸ್ ಇಲ್ಲಿ ಆಗಿಬಿಡುತ್ತೆ. ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಮುಗಿಸೋಣ. ಇಲ್ಲಿಗೆ ಮಾಡಿ ಚಿಕ್ಕದಾಗಿ ಇಲ್ಲೇ ಮಾಡಿ, ಇಲ್ಲಿ ಟೈಟ್ ಬರ. ಓಕೆನಾ? ಈಗ ಹಿಂಗೆ ಮಾಡಿ ಇದು ಮಾಡುವಾಗ ಈ ಮೂಲೆ ಹಿಂಗೆ ಅಂದ್ಬಿಟ್ಟು ಈ ಮೂಲೆ ಹಿಂಗೆ ಅಂದ್ಬಿಟ್ಟು ಇದು ಕಟ್ ಮಾಡಿಬಿಟ್ರೆ ಆಟೋಮೆಟಿಕ್ ಇದು ಅಂಟಿಸೋದು ಫಸ್ಟ್. ಹೌದು ಅಂಟಿಸೋಣ. ಹಿಂಗೆ ಅಂಟಿಸೋದು, ಇದನ್ನ ಹಂಗೆ ಅಂಟಿಸೋದು. ಇಲ್ಲಿ ಕಟ್ ಮಾಡಲೇನು ಇದು? ಇಲ್ಲ ಅದಾ ಅದು ಮಾಡಿ. ಈ ವುಡ್ಗೆಲ್ಲ ಗಮ್ಮಿಂಗ್ ವರ್ಕ್ ಎಲ್ಲನೂ ನಾನು ಮತ್ತು ನಮ್ಮ ಮನೆಯವರೇ ಮಾಡಿದ್ದು. ಸೊ ಈಗ ನಾವೆಲ್ಲ ಒಂದೊಂದಕ್ಕೆ ಹಾಕ್ತಾ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇದೇ ಬೇಯಿಸ್ಬೇಕು ಇದು. ಇದನ್ನು ಅದು ಏರಿಸ್ಬೋದು, ಇದನ್ನು ಏರಿಸ್ಬೇಕು. ಇದೇ ಸ್ವಲ್ಪ ಇಲ್ಲಿ ಗ್ಯಾಪ್ ಬರಲ್ಲ, ಅಲ್ಲಿ ಲೆಕ್ಕ ಬರಲ್ಲ. ಇಲ್ಲಿ ಬರ್ಬೇಕಲ್ಲ, ಈ ಡ್ರಾ ಬರ್ಬೇಕಲ್ಲ ನೆಕ್ಸ್ಟ್.
ಇದು ಸೀಟ್ ಇದೆಯಲ್ಲ ಇದೊಳಲ್ಲ ಹಂಗೆ ತೆಗಿಬೇಡಿ, ಒಂದು ನಿಮಿಷ ಓಪನ್. ಹಿಂಗೆ ಆ ಕಡೆ ಹಿಂಗೆ ಆಫ್ ರೂಮ್ ಇದೆ. ಅದು ಓಪನ್ ಮಾಡಿ ಸರ್ ಡ್ರಾ. ಹಿಂಗೆ ಹತ್ರ ಬಂದಿರ್ತೀಯಾ ಹಂಗೆ ಕ್ಲೋಸ್ ಮಾಡಿ ಸರ್, ಕ್ಲೋಸಿಂಗ್ ಇರಲಿ. ಕಿಚನ್ದು ಸೆಟಪ್ ಬಾಕ್ಸ್ ಏನು ಮಾಡಿಸಿದ್ವಿ ಅದೆಲ್ಲನೂ ಪರ್ಫೆಕ್ಟಾಗಿ ಬಂದಿದೆ ಈಗ. ಇದು ಒಳಗಡೆ ಡ್ರಾ ಬೆಟ್ಲ ಮಿಕ್ಸಿ, ಸ್ಪೇಸ್ ಇದೆ, ಆ ಪೇಸ್ನು ಅಷ್ಟು. ಕೈ ಮೇಲೆ ಸ್ಪೇಸ್ ಬರ್ತದೆ. ಇದು ಪ್ಲೇಸ್ ಯಾವುದಕ್ಕೆ ಏನು ಯೂಸ್ ಮಾಡಿದ್ದೀವಿ ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಆ ವಿಡಿಯೋನ ವಾಚ್ ಮಾಡ್ಬೋದು. ಈಗ ಕಿಚನ್ದೆಲ್ಲ ಮುಗೀತಲ್ಲ, ಈಗ ಬೆಡ್ಡಿಂಗ್ದೆಲ್ಲ ಸೆಟಪ್ನ ಈಗ ಶುರು ಮಾಡಿದ್ದಾರೆ. ಸೊ ಇದು ಮಾಡ್ತಾ ಇರುವಾಗಲೇ ಹಾಗೆ ನಮಗೆ ಬೆಡ್ಡಿಂಗಿಗೆ ಆ್ಯಂಗಲ್ ಎಲ್ಲ ಬೇಕಲ್ಲ ಮೆಜರ್ಮೆಂಟಿಗೆಲ್ಲನೂ, ಸೊ ಹಾಗಾಗಿ ಅವ್ರನ್ನೂ ಕರೆಸಿ ಈಗ ನಾವು ಆ್ಯಂಗಲ್ನ ರೆಡಿ ಮಾಡಿಸ್ತಾ ಇದ್ದೀವಿ. రాదు పోదు కదా ఫుల్గా ఏది క్రాస్ అయినట్టు పోదు కదా. ఇట్లా ఇది ఎందుకు ఒకటే కదా వచ్చేస్తాను మీకు, ఇది పోయలేదు మీకు, ఒకటే కదా వచ్చేది. అవునవును ఇట్లా వస్తుందా, ఇట్లా వస్తే సార్ మీకు ఇట్లా ఇట్లా వస్తే ఇది మీకు లాక్ పోతుంది కదా, పైప్ లాక్ పోతుంది. ఏం లేదు. ತೆಗಿಬೇಡ, ನಮ್ಮ ಅಕ್ಕಿ ಸಿಕ್ತಾದ್ಮೇಲೆ ಪೈಪ್ ಜರಗಬಾರ್ದು ಅಂತ ಆ ಕಡೆ ಈ ಕಡೆ ಸ್ಟಾಪರ್ ಹಾಕಿದ್ದೀವಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಬೆಡ್ ಸೆಟಪ್ಗೆಲ್ಲ ಕಟ್ ಮಾಡಿ ಇಟ್ಟಿದ್ರಲ್ಲ, ಈಗ ಗಮ್ ಹಾಕಿ ಕ್ಲಾತ್ನ ಅಟ್ಯಾಚ್ ಮಾಡ್ತಾ ಇದ್ದಾರೆ.
ಸ್ಟೆಪ್ ಏನು ಬೇಕಾಗಿಲ್ಲ ಅಲ್ಲಿ ಪೀಸ್ ಏನು ಹಿಡಿಯೋದು ಬೇಡಲ್ಲ. ಯಾವ ಸ್ಟೆಪ್? ಈ ಸ್ಟೆಪ್ ಸರ್, ಆ ಕಡೆ ಸ್ಟೆಪ್ಪು ಅದೇನು ನೋಡಂಗಿಲ್ಲಲ್ಲ. ಅದೇ ನೋಡೋದು ಬೇಡ. ಒಂದು ನಿಮಿಷ ಸೊಂಟ. ಹಾಯ್ ಫ್ರೆಂಡ್ಸ್, XUV 500 ಕಿಚನ್ ಆ್ಯಂಡ್ ಬೆಡ್ ಸೆಟಪ್ ಕನ್ವರ್ಟ್ ಮಾಡಿದ್ದೀವಿ. ಇದು ನನ್ನ ಫ್ರೆಂಡ್ ಹನುಮಂತಪ್ಪ ಅಂತೇಳಿ ಅವರೇ ಇದನ್ನು ಮಾಡಿರೋದು. ಇದು ಹೇಗೆ ಬಂದಿದೆ ನೀವು ನೋಡಿ. ಚೆನ್ನಾಗಿದೆ ಅನ್ಸರ್, ಯಾರು ಮಾಡಿಸ್ಬೇಕು ಅನ್ಸರೆ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡ್ತೀವಿ, ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ. ಇದನ್ನು ಯಾವ ಥರ ಮಾಡಿದ್ದೀವಿ ಅಂತೇಳಿ ತೋರಿಸ್ತೀವಿ ಇವಾಗ. ಸರ್ ತೋರಿಸಿ. ಇದು ಟಾಪ್ ಬ್ಯಾಕ್ ಸೈಡ್ ಓಪನ್. ಇದು ಇದೊಂದು ಚಿಕ್ಕದಾಗಿ ಕೆಲವು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ. ಇಲ್ಲಿ ಸ್ಟವ್, ಇಲ್ಲಿ ಸಿಂಕು, ಇಲ್ಲಿ ಚಾಪರ್, ತರಕಾರಿ ಏನಾದ್ರು ಕಟ್ ಮಾಡ್ಕೊಳಕ್ಕಾಗತ್ತೆ. ಅದ್ರ ಕೆಳಗಡೆ ಇಲ್ಲಿ ಶಿಂಕಿಗೆ ಜಾಗ ಇದೆ, ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದು. ಇದು ಮೋಟ್ರೈಸ್ಡ್ ವಾಟರ್, ಇದು USB ಚಾರ್ಜರ್. ಅದು ಇಲ್ಲಿ ಬಂದು ತುಂಬ ಡೀಪ್ ಪ್ಲೇಸ್ ಇದೆ. ಇದೆಲ್ಲ ಕ್ಲೋಸ್ ಮಾಡಿದ್ರು ಕೂಡ ಒಳಗಡೆ ಕುಕ್ಕರು, ಕಡಾಯಿ, ಪಾತ್ರೆ ಸಾಮಾನು ಎಲ್ಲನೂ ಇಟ್ಕೋಬೋದು. ಇದನ್ನ ಈ ಕಡೆಯಿಂದ ತೋರಿಸ್ತೀನಿ. ಇದು ಕ್ಲೋಸ್ ಮಾಡಿ ಹಾಗೆ. ಹಾಂ, ಇಲ್ಲಿ ನೋಡಿ, ಇದು ತುಂಬ ಡೆತ್ ಪ್ಲೇಸ್ ಇದೆ. ಇಲ್ಲೆಲ್ಲ ಅದೆಲ್ಲ ಕ್ಲೋಸ್ ಮಾಡಿದ್ರೂ ಈ ಸೈಡಲ್ಲಿ ಜಾಸ್ತಿ ಹಾಕ್ಕೋಬೋದು. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಸಾಮಾನು ಇಟ್ಕೋಬೋದು. ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಈ ಕಡೆ ಹಾಕ್ಕೋಬೋದು. ಮತ್ತು ಇದು ಬೆಡ್ ಕನ್ವರ್ಟ್ ಆಗಿದೆ. ಬೆಡ್ ಬಂದುಬಿಟ್ಟು ಈ ಕಡೆ ಚಿಕ್ಕದಾಗಿದೆ, ಸಿಂಗಲ್ ಸೀಟ್ ಓಪನ್ ಮಾಡ್ಬೋದು. ಈ ಕಡೆ ಬಂದುಬಿಟ್ಟು ಗಾಡಿ ರನ್ ಮಾಡುವಾಗ ಕೂಡ ಒಬ್ಬ ರೆಸ್ಟ್ ತೊಗೋಬೋದು. ಇದು ಸಿಂಗಲ್ ಆಗಿ ಇದನ್ನು ಮಾಡಿ ನಾವು ಕನ್ವರ್ಟೆಡ್ ಇದನ್ನು ವಾಪಸ್ ತೆಗೆದು ಸಿಂಗಲ್ ಸೈಡ್ ಹಾಕಿದ್ವಿ ಅಂದರೆ ಈ ಸೀಟನ್ನು ಓಪನ್ ಮಾಡಿ 3 ಜನ ಕೂತ್ಕೋಬೋದು, ಒಬ್ಬ ರೆಸ್ಟ್ ತೊಗೋಬೋದು. ಇದನ್ನೆಲ್ಲ ಮಾಡಿರೋದು ಹನುಮಂತಪ್ಪ ಅವರು. ಈ ಸೆಟಪ್ ಎಲ್ಲ ಹೇಗಿದೆ ಅಂತ ನೀವೇ ನೋಡಿ ಹೇಳಿ. ಕಿಚನ್ ಸೆಟಪ್ಪು, ಬೆಡ್ ಸೆಟಪ್ ಎಲ್ಲ ಮಾಡಿದ್ದಾರೆ. ಇನ್ನೊಂದು ಸಾರಿ ಬೆಡ್ ಸೆಟಪ್ ಎಲ್ಲ ಕ್ಲೀನಾಗಿ ಆ್ಯಂಗಲೆಲ್ಲ ಚೇಂಜ್ ಮಾಡಿ ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋಲ್ಲಿ ಬರುತ್ತೆ. ಹನುಮಂತಪ್ಪ ಅವ್ರು ನನ್ನ ಸ್ನೇಹಿತರು. ಮತ್ತು ನಿಮ್ಗೇನು ಅನಿಸುತ್ತೋ ಇದು ಮಾಡಿದ್ದು? ನಾನು ನಿಮ್ಮನ್ನ ಕೇಳಿ ಇಲ್ಲ ನನಗರೆ ಓಕೆ ಅನಿಸಿದೆ. ಅದಾ, ಒಳ್ಳೆ ಚೆನ್ನಾಗಿ ಬಂದಿದೆ. ಇನ್ನು ಬಂದು ಇದಕ್ಕೆ ಮುಂಚೆ ಮಾಡಿದ್ದೀರಾ ಯಾವ್ದಾದ್ರು? ಮಾಡಿಲ್ಲ. ಈಗ ಮಾಡಿದ್ದೀರಾ? ಹಾಂ, ಈಗ ಮಾಡೀನಿ. ನೆಕ್ಸ್ಟ್ ಯಾವ್ದಾರು ಬಂದರೆ ಗಾಡಿ ಮಾಡ್ತೀರಾ? ಖಂಡಿತವಾಗಿ ಮಾಡ್ಕೊಡ್ತೀನಿ. ಇದಕ್ಕೆ ಫಿನಿಶಿಂಗ್ ಮಾಡ್ಕೊಡ್ತೀನಿ. ಯಾವ ಗಾಡಿ ಬಂದರೂ ಮಾಡ್ಕೊಡ್ತೀರಾ? ಓಕೆ, ಅದು ಗ್ಯಾರಂಟಿ. ನೆಕ್ಸ್ಟ್ ಇನ್ನೂ ಫಿನಿಶಿಂಗ್ ಕೊಡ್ತೀರಾ? ಇನ್ನ ಫಿನಿಶಿಂಗ್ ಈಗಲೇ ಸಾಕಷ್ಟು ಕೊಟ್ಟಿದ್ದೀರಾ, ಆದರೂ ಕೊಡ್ತೀರಾ ನೆಕ್ಸ್ಟ್? ಖುಷಿ ಆಗಿದಾರಲ್ಲ ಓನರ್ಗೆ, ಸಾಕು, ಅದೇ ಮೇನ್ ನನಗೆ. ಓಕೆ.